ಬೆಂಗಳೂರಿನ ಪೀಣ್ಯದಲ್ಲಿ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ದಾಂಧಲೆ ಪ್ರಕರಣ ಬೆನ್ನಲ್ಲೇ ಆರೋಪಿಗಳ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ರಾತ್ರಿ ವೇಳೆ ಮಹಿಳೆಯರ ಒಳ ಉಡುಪು ಕಳ್ಳತನ ಮಾಡ್ತಿದ್ರಂತೆ ಈ ಕಾಮುಕರು. ಒಳ ಉಡುಪು ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏರಿಯಾದಲ್ಲಿ ವೀಲಿಂಗ್ ಮಾಡಿ ಹಾವಳಿ ಕೊಡ್ತಾ ಇದ್ರು. ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರಿಹೋಬನಹಳ್ಳಿಯಲ್ಲಿ ಇಂಥದೊಂದು ಘಟನೆ ಬೆಳಕಿಗೆ ಬಂದಿದೆ. ಗಾಂಜಾ ಹೊಡೆದು ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದ ಆರೋಪ ಕೂಡ ಇದೆ ಅವರ ಮೇಲೆ. ಗಣಿ ಮತ್ತು ನಂಜುಂಡ ಎಂಬ ಆರೋಪಿಗಳು ಇಂಥದೊಂದು ಕೃತ್ಯ ಎಸಗಿದ್ದಾರೆ. ಏರಿಯಾದ ಜನ ಪ್ರಶ್ನೆ ಮಾಡಿದ್ದಕ್ಕೆ ಕಾರಿನ ಗ್ಲಾಸ್ ಒಡೆದು ಪುಂಡಾಟ ಮೆರೆದಿದ್ದಾರೆ. ರಾತ್ರಿ ಮಹಿಳೆಯರ ಒಳ ಉಡುಪು ಕಳ್ಳತನ ಮಾಡಿರುವ ಆರೋಪಿಗಳು ಸದ್ಯ ಆರೋಪಿಗಳ ಕೃತ್ಯಕ್ಕೆ ಬೇಸತ್ತು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲಾಗಿದೆ. ಇನ್ನು ದೂರಿನ ಸಂಬಂಧ ಎನ್ಸಿಆರ್ ಮಾಡಿ ಪೀಣ್ಯ ಪೊಲೀಸರು ಕೈ ತೊಳ್ಕೊಂಡಿದ್ದಾರಂತೆ. ಮಹಿಳೆಯರ ಒಳ ಉಡುಪುಗಳನ್ನ ಕಳ್ಳತನ ಮಾಡ್ತಾ ಇರುವಂತಹ ಸಿಸಿಟಿವಿ ವಿಜುವಲ್ಸ್ ಇದು. ಇವ್ರದ್ದು ಕರ್ಮಕಾಂಡ ಒಂದೊಂದಲ್ಲ. ಮಹಿಳೆಯರ ಬಟ್ಟೆ ಕದೀತಾರೆ, ಗಾಂಜಾ ಸೇವನೆ ಮಾಡಿ ಕಾರಿನ ಗ್ಲಾಸ್ ಪುಡಿ ಪುಡಿ ಮಾಡ್ತಾರೆ, ಅಸಭ್ಯವಾಗಿ ವರ್ತಿಸ್ತಾರೆ. ಏರಿಯಾದಲ್ಲಿ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ. ಇವ್ರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ರೆ ಎನ್ಸಿಆರ್ ಮಾಡಿಬಿಟ್ಟು ವಾಪಸ್ ಕಳಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆ ಮಹಿಳೆಯರ ವಸ್ತ್ರ ಕಳ್ತನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ನಿಂತಿರುವಂತಹ ಕಾರಿನ ಗಾಜನ್ನ ಪುಡಿ ಪುಡಿ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ಸಮಸ್ಯೆ ಕೊಡುವುದು. ಒಂದ ಎರಡ ಇವ್ರ ಕೆಲಸ. ಇಂಥವರಿಂದ ನಮ್ಗೆ ರಕ್ಷಣೆ ಬೇಕು, ಇವತ್ತು ಈ ರೀತಿ ವರ್ತಿಸ್ತಾರೆ, ನಾಳೆ ಮತ್ತೇನಾದ್ರೂ ಆದ್ರೆ ಯಾರು ಹೊಣೆ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವರು ಮಾತ್ರ ಎನ್ಸಿಆರ್ ಮಾಡಿ ಕೈ ತೊಳ್ಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಸಿಸಿಟಿವಿ ವಿಜುವಲ್ಸ್ ಸಾಕ್ಷಿಯಾಗಿ ಸಿಗ್ತಾ ಇದೆ ಏನ್ ಮಾಡಿದ್ದಾರೆ ಅನ್ನೋ. ಆದ್ರೂ ಕೂಡ ಕ್ರಮ ಆಗ್ತಾ ಇಲ್ಲ. ಮಹಿಳೆಯರ ಒಳ ಉಡುಪಿಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂತಂದ್ರೆ ಇನ್ನು ಹೆಣ್ಮಕ್ಳು ಮಕ್ಕಳ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಬರೋದಿಲ್ವಾ? ಇಂಥವರ ಮೇಲೆ ಕ್ರಮ ತಗೊಳ್ಳಿ ಅಂದ್ರೆ ಪೊಲೀಸರು ಸುಮ್ಮನಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.